ನಾನು ಪ್ರತಿ ವಾರವೂ ಹೇಳುವ ಹಾಗೆ ಇದು ಅಂತ್ಯಕಾಲ. ಅಂತ್ಯಕಾಲ ಮಾತ್ರವಲ್ಲ, ಇದು ಪವಿತ್ರಾತ್ಮನ ಕಾಲ, ಇದು ಉಜ್ಜೀವನದ ಕಾಲ, ಇದು ಸುಗ್ಗಿಯ ಕಾಲ. ದೇವರು ತನ್ನ ಜನರನ್ನು ಬಲವಾಗಿ ಉಪಯೋಗಿಸುವಂಥ ಒಂದು ಕಾಲ. ಅದ್ಭುತ ಸೂಚಕ ಕಾರ್ಯಗಳು ಮೊದಲನೇ ಶತಮಾನದಲ್ಲಿ ಅಪೊಸ್ತಲರ ಕೃತ್ಯದಲ್ಲಿ ಬರೆಯಲ್ಪಟ್ಟ ಹಾಗೆ ಈ ದಿನಮಾನಗಳಲ್ಲಿ ಕೂಡ ದೇವರು ನಡೆಸಲು ತನ್ನ ಆತ್ಮವನ್ನು ಸಭೆಯ ಮೇಲೆ, ಸೇವಕರ ಮೇಲೆ, ತನ್ನ ಜನರ ಮೇಲೆ ಅಳತೆ ಇಲ್ಲದೆ ಸುರಿಸ್ತಾ ಇದ್ದಾನೆ. ನೋಡುವ ಎಲ್ಲ ಜಾಗಗಳಲ್ಲಿ ಈ ರೀತಿಯಾದಂಥ ಉಜ್ಜೀವನದ ಅಂಗೈಯಷ್ಟು ಮೋಡ ಎದ್ದಿರುವುದನ್ನು ನೋಡೋಕ್ಕೆ ಸಾಧ್ಯವಾಗುತ್ತಾ ಇದೆ. ಆದ್ದರಿಂದಲೇ ಕಳೆದ 20 ವಾರಗಳಿಂದ ಕರ್ತನು ಪವಿತ್ರಾತ್ಮನ ವರಗಳು ಮತ್ತು ಸೇವೆಗಳ ಬಗ್ಗೆ ನಮ್ಮೊಟ್ಟಿಗೆ ಮಾತಾಡುತ್ತಲೇ ಬರುತ್ತಿದ್ದಾನೆ. ಇವತ್ತು 21ನೇ ಭಾಗವನ್ನು ನಾವು ಧ್ಯಾನಿಸುತ್ತಿದ್ದೇವೆ. ನೋಡ್ರಿ, ಸೇವೆಗಳಲ್ಲಿ 5 ವಿಧವಾದಂಥ ಸೇವೆಗಳಂತ ನಾನು ಹೇಳಿದೆ. ಅಪೊಸ್ತಲರು, ಪ್ರವಾದಿಗಳು, ಸವಾರ್ಥಿಕರು, ಸಭಾಪಾಲಕರು, ಉಪದೇಶಿಗಳು ಅಲ್ವಾ. ವರಗಳಲ್ಲಿ 9 ವರಗಳು. ಅದನ್ನು 1 ಕೊರಿಂಥದವರಿಗೆ 12ನೇ ಅಧ್ಯಾಯ 8ರಿಂದ 10ನೇ ವಾಕ್ಯದ ತನಕ ಓದುವಾಗ ಜ್ಞಾನವಾಕ್ಯ, ವಿದ್ಯಾವಾಕ್ಯ, ನಂಬಿಕೆಯ ವರವು, ಪ್ರವಾದನೆಯ ವರ, ಮಹತ್ತುಗಳನ್ನು ಮಾಡೋದು, ನಾನಾ ರೋಗಗಳನ್ನು ವಾಸಿ ಮಾಡೋದು, ವಾಣಿಗಳನ್ನಾಡುವುದು ಅಥವಾ ಅನ್ಯ ಭಾಷೆ ಮಾತಾಡೋದು, ಅನ್ಯ ಭಾಷೆಗಳಿಗೆ ಅರ್ಥ ಹೇಳುವುದು, ಸತ್ಯಾತ್ಮಗಳನ್ನು ವಿವೇಚಿಸುವುದು. 9 ವರಗಳು ಬರೆಯಲ್ಪಟ್ಟಿದೆ. ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಈ 9 ವರಗಳನ್ನು 3 ಗುಂಪುಗಳಾಗಿ ನಾವು ವಿಂಗಡಿಸಿದೆವು ಅಲ್ವಾ. ಮೊದಲನೇ ಒಂದು ಗುಂಪು, ಅದರ ಹೆಸರು ಏನಂತ ನೋಡಬೇಕಾದ್ರೆ ದ ಗಿಫ್ಟ್ಸ್ ಆಫ್ ಕಮ್ಯುನಿಕೇಷನ್, ಮಾತನಾಡುವುದಕ್ಕೆ ಸಂಬಂಧಪಟ್ಟಂಥ ವರಗಳು. ಈ 9 ವರಗಳಲ್ಲಿ ಯಾವ್ಯಾವ ವರ ನಾವು ಮಾತಾಡ್ತೇವೆ? ಅನ್ಯ ಭಾಷೆಯ ವ್ಯಾಖ್ಯಾನ, ಪ್ರವಾದನೆ. ಈ ಒಂದು ಭಾಗವನ್ನು ನಾವು ನೋಡಿ ಮುಗಿಸಿದ್ದೇವೆ. 2ನೇ ಗುಂಪು ಏನಂತ ನೋಡಬೇಕಾದ್ರೆ ಅದು ಶಕ್ತಿಯ ವರಗಳು, ಪವರ್ ಗಿಫ್ಟ್ಸ್, ಬಲದ ವರಗಳು. ಏನದು? ನಾನಾ ರೋಗಗಳನ್ನು ವಾಸಿ ಮಾಡೋದು, ಮಹತ್ತುಗಳನ್ನು ಮಾಡೋದು, ನಂಬಿಕೆಯ ವರ. ಇವತ್ತು ನಾವು ಈ ನಂಬಿಕೆಯ ವರ 2ನೇ ಗುಂಪಿನಲ್ಲಿರುವಂಥ ಆ 3ನೇ ವರ, ನಂಬಿಕೆಯ ವರದ ಬಗ್ಗೆ ನಾವು ಧ್ಯಾನ ಮಾಡಲಿದ್ದೇವೆ. 3ನೇ ಗುಂಪು ಏನಂತ ನೋಡಬೇಕಾದ್ರೆ ದ ಗಿಫ್ಟ್ಸ್ ಆಫ್ ರೆವಲೇಷನ್, ಪ್ರಕಟಣೆಯ ವರಗಳು. ಅದೇನು? ಜ್ಞಾನವಾಕ್ಯ, ವಿದ್ಯಾವಾಕ್ಯ, ಸತ್ಯಾತ್ಮಗಳನ್ನು ವಿವೇಚಿಸುವುದು. ದ ಗಿಫ್ಟ್ ಆಫ್ ವರ್ಡ್ ಆಫ್ ವಿಸ್ಡಮ್, ವರ್ಡ್ ಆಫ್ ನಾಲೆಡ್ಜ್ ಆ್ಯಂಡ್ ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್. ಕಳೆದ 20 ವಾರಗಳಿಂದ ನಾವು 5 ವಿಧವಾದಂಥ ವರಗಳನ್ನು ನಾವು ಧ್ಯಾನಿಸಲು ಕರ್ತ ನಮಗೆ ಕೃಪೆಯನ್ನು ಕೊಟ್ಟ. ಇವತ್ತು 6ನೇ ವರ, ಅದು 2ನೇ ಗುಂಪಿನಲ್ಲಿ ಆ ಕಡೇ ವರ, ನಂಬಿಕೆಯ ವರ. ನಾವೆಲ್ಲರೂ ಕೂಡ ನಮ್ಮ ಸತ್ಯವೇದ ಪುಸ್ತಕವನ್ನು 1 ಕೊರಿಂಥದವರಿಗೆ 12ನೇ ಅಧ್ಯಾಯ ಅದರ 9ನೇ ವಾಕ್ಯ ನಿಮಗಾಗಿ ನಾನು ಓದಲು ಬಯಸ್ತೇನೆ. ಒಬ್ಬನಿಗೆ ಆ ಆತ್ಮನಿಂದಲೇ ನಂಬಿಕೆಯು, ದ ಗಿಫ್ಟ್ ಆಫ್ ಫೇತ್. ಪ್ರಿಯ ಸಹೋದರ ಸಹೋದರಿಯೇ, ನಂಬಿಕೆ ಎಂಬುದು ಕ್ರೈಸ್ತ ಜೀವಿತದಲ್ಲಿ ಬಹಳ 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 ಪ್ರಾಮುಖ್ಯ. ನಂಬಿಕೆ ಎಂಬುವುದು ಸೇವೆಯಲ್ಲಿ ಬಹಳ 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 ಪ್ರಾಮುಖ್ಯ. ನಂಬಿಕೆ ಎಂಬುದು ನಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ, ಆತ್ಮಿಕ ಜೀವಿತದಲ್ಲಿ ಬಹಳ 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 ಮುಖ್ಯ. ನಂಬಿಕೆ ಇಲ್ಲದೆ ದೇವರ ಮಹಿಮೆಯನ್ನು ನೋಡಲು ಸಾಧ್ಯನೇ ಇಲ್ಲ. ಆಮೇನ್, ಹಲ್ಲೆಲೂಯಾ. ನಾವೆಲ್ಲರೂ ಹೇಗೆ ರಕ್ಷಣೆ ಹೊಂದಿದ್ವಿ? ನಂಬಿಕೆಯಿಂದಲೇ. ನಾವು ದೇವರನ್ನು ಕಣ್ಣಾರೆ ನೋಡಿದ್ದೀವ? ಇಲ್ಲ. ಆದರೆ ದೇವರಿದ್ದಾನೆಂಬುದಾಗಿ ನಾವು ನಂಬ್ತೇವಲ್ಲ. ದೇವರ ಬಳಿಯಲ್ಲಿ ನಾವು ಹೋಗುವಾಗ, ಪ್ರಾರ್ಥಿಸುವಾಗ ನನಗೆ ಸದುತ್ತರವನ್ನು ಕೊಡ್ತಾನೆಂಬುದಾಗಿ ನಂಬ್ತೇವಲ್ವ? ಆ ನಂಬಿಕೆ ವರಗಳಲ್ಲಿ ಈ ಒಂದು ನಂಬಿಕೆಯ ವರವನ್ನು ಕೂಡ ಪವಿತ್ರಾತ್ಮನು ಬರೆದಿಟ್ಟಿದ್ದಾನೆ. ಉಳಿದ 8 ವರಗಳನ್ನು ನಾವು ಉಪಯೋಗ ಮಾಡಬೇಕಾದ್ರೆ ನಂಬಿಕೆಯ ವರವು ಬಹಳ 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 ಪ್ರಾಮುಖ್ಯ. ಮಾರ್ಕ 16ನೇ ಅಧ್ಯಾಯ ಅದರ 15ರಿಂದ ಓದಬೇಕಾದ್ರೆ ನಂಬುವವನಿಂದ ಉಂಟಾಗುವಂಥ ಗುರುತುಗಳು. ಅವನು ಅನ್ಯ ಭಾಷೆಯಲ್ಲಿ ಮಾತಾಡ್ತಾನೆ, ದೆವ್ವಗಳನ್ನು ಓಡಿಸ್ತಾನೆ, ಸತ್ತವರನ್ನು ಜೀವದಿಂದ ಎಬ್ಬಿಸ್ತಾನೆ. ನಂಬಿಕೆ ಬಹಳ 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 ಮುಖ್ಯ ಪ್ರಿಯರಾದವರೇ. ಆಮೇಲೆ ನೋಡಿ, ನಂಬಿಕೆಗೆ ತಮಿಳು ಭಾಷೆಯಲ್ಲಿ ವಿಶ್ವಾಸ ಎಂಬುದಾಗಿ ಕರೀತಾರೆ. ಚರ್ಚ್ಗೋರ್ನೆಲ್ಲ ಏನು ಹೇಳ್ತಾರೆ? ವಿಶ್ವಾಸಿಗಳು. ಅಂದರೆ ನಾವೆಲ್ಲರೂ ಯಾರು? ನಂಬುವವರು. ಹಲ್ಲೆಲೂಯಾ. ಇವತ್ತು ಈ ನಂಬಿಕೆಯ ವರವನ್ನು ನಾವು ಧ್ಯಾನ ಮಾಡಿ ಇವತ್ತು ನಾವು ಮುಗಿಸೋಣ. ಮುಂದಿನ ವಾರದಲ್ಲಿ ನಾವು ಜ್ಞಾನವಾಕ್ಯ
ಅದನ್ನು ಒಂದು ವಾರ ನೋಡೋಣ, ವಿದ್ಯಾವಾಕ್ಯ ಇನ್ನೊಂದು ವಾರ ನೋಡೋಣ. ಅದು ಮಾತ್ರವಲ್ಲ, ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ ಇನ್ನು 3 ವಾರಗಳಲ್ಲಿ ಈ 3 ವರಗಳನ್ನು ನಾವು ಧ್ಯಾನಿಸೋಣ. ಅದು ಮಾತ್ರವಲ್ಲ, ಅದಾದ ನಂತರ 1 ವಾರ ಈ 5 ವಿಧವಾದಂಥ ಸೇವೆಗಳ ಬಗ್ಗೆ ನಿಮ್ಮೊಟ್ಟಿಗೆ ನಾನು ಸಂಕ್ಷಿಪ್ತವಾಗಿ ಹಂಚಿಕೊಂಡು ಈ ವರ್ಷದಲ್ಲಿ ಈ ವರಗಳು ಮತ್ತು ಸೇವೆಗಳು ಈ ಧ್ಯಾನದ ಈ ಒಂದು ಸಂದೇಶದ ಭಾಗಗಳನ್ನು ನಾವು ಅಂತ್ಯಗೊಳಿಸೋಣ. ಮುಂದಿನ ವರ್ಷ 2026ರಲ್ಲಿ ಹೊಸ ಶೀರ್ಷಿಕೆಯಲ್ಲಿ ಹೊಸ ವಿಷಯವನ್ನು ತೆಗೆದುಕೊಂಡು ನಾವು ಧ್ಯಾನಿಸಲು ಕರ್ತನು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ನಂಬಿಕೆ ಬಗ್ಗೆ ಬೈಬಲಲ್ಲಿ ಎಲ್ಲಿ ಬರೆಯಲ್ಪಟ್ಟಿದೆ ಅಂತ ನೋಡಬೇಕಾದ್ರೆ ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಇಬ್ರಿಯರಿಗೆ 11ನೇ ಅಧ್ಯಾಯದಲ್ಲಿ ನಾವು ನೋಡಬೇಕಾದ್ರೆ ನಂಬಿಕೆಯ ಬಗ್ಗೆ ಇಡೀ ಅಧ್ಯಾಯವು ಬರೆಯಲ್ಪಟ್ಟಿದೆ. ನೋಡ್ರಿ, ಎಷ್ಟು ವಾಕ್ಯಗಳಿದೆ? 40 ವಾಕ್ಯಗಳಿದೆ. ಹಳೆ ಒಡಂಬಡಿಕೆಯಲ್ಲಿದ್ದಂಥ ನಂಬಿದಂಥ ದೇವದಾಸರು ಎಲ್ಲರ ಬಗ್ಗೆ, ಹೊಸ ಒಡಂಬಡಿಕೆಯಲ್ಲಿರುವಂಥ ದೇವದಾಸರು ಎಲ್ಲರ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿರುವುದನ್ನು ನಾವು ಕಾಣಬಹುದು. ನೋಡ್ರಿ, ಇಬ್ರಿಯರಿಗೆ 11ನೇ ಅಧ್ಯಾಯ ಅದರ ಮೊದಲನೇ ವಾಕ್ಯವನ್ನು ನೋಡಬೇಕಾದ್ರೆ, ನಂಬಿಕೆಯೋ ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. 2ನೇ ವಾಕ್ಯ, ನಮ್ಮ ಪೂರ್ವಿಕರು ನಂಬಿಕೆ ಉಳ್ಳವರಾಗಿದ್ದರಿಂದಲೇ ಒಳ್ಳೆ ಹೆಸರನ್ನು ಹೊಂದಿದರು. 3ನೇ ವಾಕ್ಯ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದದೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. 6ನೇ ವಾಕ್ಯ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ವರಗಳನ್ನು ಉಪಯೋಗ ಮಾಡಬೇಕಾದ್ರೆ ಬಹಳ ಪ್ರಾಮುಖ್ಯವಾಗಿ ಎಲ್ಲಕ್ಕಿಂತ ಮೇಲಾಗಿ ಇರಬೇಕಾದಂಥ ಒಂದು ವರ, ಅದು ನಂಬಿಕೆಯ ವರ, ದ ಗಿಫ್ಟ್ ಆಫ್ ಫೇತ್. ನೋಡ್ರಿ, ಇವತ್ತು ಅನೇಕರು ಈ ನಂಬಿಕೆ ಅವರಲ್ಲಿ ಇಲ್ಲದೆ ಇರುವುದರಿಂದ, ನಂಬುವವರಾಗಿ ಅವರು ಇಲ್ಲದೆ ಇರುವುದರಿಂದ ದೇವರ ಮಹಿಮೆಯನ್ನು ಸೇವೆಯಲ್ಲಿ ಕಾಣಕ್ಕೆ ಸಾಧ್ಯವಾಗುತ್ತಿಲ್ಲ. ಯೋಹಾನ 11:40 ವಾಕ್ಯ ಹೇಳ್ತದೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಯೇಸು ಕ್ರಿಸ್ತನ ಉಪದೇಶಗಳನ್ನು ನೋಡ್ರಿ, ಆತನೊಂದು ಅದ್ಭುತಗಳನ್ನು ಮಾಡಬೇಕಾದ್ರೆ ನಂಬಿಕೆಯನ್ನೇ ಆತನ ಎದುರು ನೋಡ್ತಾನೆ. ಹಲ್ಲೆಲೂಯಾ. ಪೌಲನು ಒಬ್ಬ ಹುಟ್ಟು ಕುಂಟನನ್ನು ಎಬ್ಬಿಸಬೇಕಾದ್ರೆ ಅವನಲ್ಲಿ ನಂಬಿಕೆ ಇತ್ತು ಎಂಬುದಾಗಿ ಆತನು ನೋಡಿದ. ಸತ್ಯವೇದ ಪುಸ್ತಕದಲ್ಲಿ ಅಬ್ರಹಾಮನ ನೋಡಬೇಕಾದ್ರೆ ನಂಬಿಕೆಯಿಂದಲೇ ಆತನು ತನ್ನ ಊರನ್ನು ಬಿಟ್ಟು ಹೊರಟ. ಎಲ್ಲ ಈ 11ನೇ ಅಧ್ಯಾಯ ಓದಿ ನೋಡ್ರಿ, ನಂಬಿಕೆಯ ಬಗ್ಗೆ ಏರಾಳವಾದಂಥ ವಾಕ್ಯಗಳು, ಏರಾಳವಾದಂಥ ಉದಾಹರಣೆಗಳು ಬರೆಯಲ್ಪಟ್ಟಿದೆ. 9 ವರಗಳಲ್ಲಿ 1 ವರ ನಂಬಿಕೆ. ನೋಡ್ರಿ, ಅನ್ಯ ಭಾಷೆ. ಅನೇಕರು ಈ 8 ವರಗಳನ್ನು ನಾನು ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಹೇಳ್ತೇನೆ, ನಂಬಿಕೆ ಎಷ್ಟು ಪ್ರಾಮುಖ್ಯವಾದದ್ದು ಎಂಬುದಾಗಿ. ಈಗ ಅನ್ಯ ಭಾಷೆ, ಈಗ ಪರಿಶುದ್ಧಾತ್ಮನು ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಿಸ್ತಾನೆ ಅಂತ ಇಟ್ಕೊಳ್ರಿ. ಈಗ ಅನ್ಯ ಭಾಷೆಯನ್ನು ನೀವು ಮಾತಾಡೋದಕ್ಕೆ ನಂಬಿಕೆ ಇಲ್ಲ ಅಲ್ವಾ? ಅನೇಕರಿಗೆ ಪ್ರಾರ್ಥನೆ ಮಾಡುವಾಗ ಪರಿಶುದ್ಧಾತ್ಮನ ತನ್ನ ಅಭಿಷೇಕದಿಂದ ಸುರಿಸ್ತಾನೆ. ಆದರೆ ಪರಿಶುದ್ಧಾತ್ಮ ನನಗೆ ತಿಳಿಯಪಡಿಸ್ತಾನೆ, ಇವರು ಬಾಯಿ ತೆರೆದು ಅನ್ಯ ಭಾಷೆಯಲ್ಲಿ ಮಾತಾಡಿ ಕೇಳು. ಆದರೆ ಅವರಲ್ಲಿ ಆ ನಂಬಿಕೆ ಇಲ್ಲ. ಆದ್ದರಿಂದ ಏನು ಮಾಡ್ತಾರೆ? ಸುಮ್ಮನೆ ಸ್ತೋತ್ರ 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 ಅಂತ ಅವ್ರು ಬಿಟ್ಬಿಡ್ತಾರೆ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯೇ, ನೀನು ಬಾಯಿ ತೆರೆದು ಅನ್ಯ ಭಾಷೆಗಳು, ದೇವರು ಕೊಡುವಂಥ ಭಾಷೆಯನ್ನು ನಂಬಿಕೆಯಿಂದ ಮಾತಾಡು. ನಾನು ಪ್ರಥಮವಾಗಿ ಈ ಅನ್ಯ ಭಾಷೆಯನ್ನು ಹೊಂದ್ಕೊಂಡು ಮಾತಾಡಿದ್ದು ನಂಬಿಕೆಯಿಂದಲೇ. ಅದು ಸ್ಟಾರ್ಟಿಂಗು 1 ಪದ ಬರ್ಬೋದು, 2 ಪದಗಳು ಬರ್ಬೋದು. ನಂಬಿಕೆಯಿಂದ ಮಾತಾಡು, ಅದರಲ್ಲಿ ದೇವರು ಅಭಿವೃದ್ಧಿ ಆಗುವಂತೆ ಕರ್ತನು ಕೃಪೆಯನ್ನು ಅನುಗ್ರಹಿಸುತ್ತಾನೆ. ನಂಬಿಕೆ ಇರಬೇಕು. ಕೆಲವರು ನೋಡ್ರಿ, ಹಾಗೆ ನಾಚಿಕೆ ಪಟ್ಟು ಸಂಕೋಚಪಟ್ಟು ಸುಮ್ಮನೆ ಇರ್ತಾರೆ. ಜೀವಮಾನದಲ್ಲಿ ಅವರು ಅನ್ಯ ಭಾಷೆನೇ ಮಾತಾಡೋದ್ರಲ್ಲಿ ನಂಬಿಕೆ ವರ ಬಹಳ ಪ್ರಾಮುಖ್ಯ. ಇದು ದೇವರು ನನಗೆ ಕೊಡುವಂಥ ವರ, ಇದು ದೇವರು ನನಗೆ ಕೊಡುವಂಥ ಭಾಷೆ, ಇದು ದೇವರು ನನಗೆ ಕೊಡುವಂಥ ವಾಣಿ. ನಾನು ನಂಬಿಕೆಯಿಂದ ಮಾತಾಡ್ತೀನಿ. ನೀವು ಮಾತಾಡಿ ನೋಡ್ರಿ, ಅದು ಅದ್ಭುತವಾಗಿರ್ತದೆ. 2ನೇದಾಗಿ ನೋಡಬೇಕಾದ್ರೆ ಅನ್ಯ ಭಾಷೆಗಳಿಗೆ ವ್ಯಾಖ್ಯಾನ ಹೇಳುವಂಥ ಒಂದು ವರ. ಪರಿಶುದ್ಧಾತ್ಮನ ಒಂದು ವೇಳೆ ಒಬ್ಬರು ಅನ್ಯ ಭಾಷೆ ಮಾತಾಡ್ತಿರ್ಬೇಕಾದ್ರೆ ಅಥವಾ ನಾವೇ ಅನ್ಯ ಭಾಷೆ ಮಾತಾಡ್ತಿರ್ಬೇಕಾದ್ರೆ ಅದಕ್ಕೆ ವ್ಯಾಖ್ಯಾನವನ್ನು ಕೂಡ ಕೊಡ್ಬೋದು.
ಆದರೆ ನಾವೇನು ಮಾಡ್ತೀವಿ, ನಂಬಿಕೆ ಇಲ್ಲದೆ ಅಯ್ಯೋ ಇದು ನಾನಾಗಿ ಹೇಳುವಂಥ ಕಾರ್ಯ, ಅಯ್ಯೋ ಇದು ಏನಪ್ಪ ತಪ್ಪಾಗ್ಬಿಟ್ರೆ ಏನಾಗತ್ತೆ. ಸಹೋದರ ಸಹೋದರಿಯೇ, ನಂಬಿಕೆಯಿಂದ ನೀನು ಅದಕ್ಕೆ ವ್ಯಾಖ್ಯಾನ ಹೇಳುವಾಗ ದೇವರು ತನ್ನ ಮಹಿಮೆಯನ್ನು ನಿಮ್ಮ ಮೂಲಕವಾಗಿ ತನ್ನ ಸೇವೆಯಲ್ಲಿ ಆತನು ತೋರಿಸಿ ತನ್ನ ನಾಮಕ್ಕೆ ಮಹಿಮೆಯನ್ನು ತೆಗೆದುಕೊಳ್ಳುತ್ತಾನೆ. ಆಮೇನ್, ಹಲ್ಲೆಲೂಯಾ. ನೋಡ್ರಿ, ಹಲವಾರು ವರ್ಷಗಳ ಹಿಂದೆ ಮಡಿಕೇರಿ ಎಂಬ ಒಂದು ಜಾಗಕ್ಕೆ ನನ್ನನ್ನು ಕರೆದಿದ್ದರು. ಅಲ್ಲಿ 2 ದಿನಗಳ ಕೂಟ, 2 ದಿನಗಳು ಪವಿತ್ರಾತ್ಮನ ಅಭಿಷೇಕದ ಕೂಟ. ಮೊದಲನೇ ದಿನ ಮಹಿಮೆಯಾಗಿತ್ತು, 2ನೇ ದಿನ ಇನ್ನೂ ಮಹಿಮೆಯಾಗಿತ್ತು. 2ನೇ ದಿನ ಬೆಳಗಿನ ವೇಳೆಯಲ್ಲಿ ಪ್ರಾರ್ಥನೆ ನಡೆಸ್ತಾ ಇರಬೇಕಾದ್ರೆ ಅಲ್ಲಿ ಕೆಲವೊಂದು 100-120 ಜನ ಬಂದಿದ್ದರು. ಪರಿಶುದ್ಧಾತ್ಮನ ಅಭಿಷೇಕ ಬಲವಾಗಿ ಇಳಿದು ಬಂದಾಗ ಒಬ್ಬ ಸಹೋದರನ್ನು ಕಂಟ್ರೋಲ್ ಮಾಡೋಕ್ಕಾಗದ ಹಾಗೆ ಅನ್ಯ ಭಾಷೆಗಳಲ್ಲಿ ಮಾತಾಡ್ತಿದ್ದರು. ಪರಿಶುದ್ಧಾತ್ಮ ನನಗೆ ಹೇಳ್ದ, ಅವನನ್ನು ಮುಂದೆ ಕರಿ, ಅವನು ಮಾತಾಡುವಂಥ ಅನ್ಯ ಭಾಷೆಗೆ ನೀನು ವ್ಯಾಖ್ಯಾನ ಹೇಳು. ಈಗ ನನ್ನ ನಂಬಿಕೆಯಿಂದ ಪರಿಶುದ್ಧಾತ್ಮನು ಹೇಳುವಂಥ ಕಾರ್ಯವನ್ನು ಮಾಡಲಿಲ್ಲ ಅಂದರೆ ಮಹಿಮೆಯನ್ನು ನೋಡೋಕ್ಕೆ ಸಾಧ್ಯವಿಲ್ಲ. ಪರಿಶುದ್ಧಾತ್ಮನು ಹೇಳಿದ ತಕ್ಷಣ ಆ ಸಹೋದರನ ಮುಂದೆ ಕರೆದೆ, ಬ್ರದರ್ ನೀವು ಮಾತಾಡಿ ಅಂತ ಹೇಳಿ ಅವ್ರು ಮಾತಾಡುತ್ತಾ ಅದಕ್ಕೆ ನನ್ನ ವ್ಯಾಖ್ಯಾನವನ್ನು ಕೊಟ್ಟೆ. ಏನು ಬೇಕಾದರೂ ಕೊಡ್ಬೋದಲ್ಲ ಬ್ರದರ್, ನೀವು ಏನು ಮಾತಾಡಿದ್ರಿ ಅದಕ್ಕೆ ಯಾರು ಇದಕ್ಕೆ ಕಂಪೇರ್ ಮಾಡಿ ಹೇಳ್ತಾರೆ. ಆ ಸಹೋದರನ ಸಾಕ್ಷಿ ಹೇಳಿದ್ರು, ಇವತ್ತು 3 ಗಂಟೆಗೆ ಕರ್ತನು ನನ್ನನ್ನು ಎಬ್ಬಿಸಿ ನನಗೆ ಅನೇಕ ವಾಗ್ದಾನಗಳನ್ನು ಕೊಟ್ಟ, ಅನೇಕ ಮಾತುಗಳನ್ನು ಆಡಿದ. 3 ಗಂಟೆ ಮುಂಜಾನೆಯಲ್ಲಿ ನನ್ನೊಟ್ಟಿಗೆ ಮಾತಾಡಿದಂಥ ಅದೇ ವಾಕ್ಯಗಳು, ಅದೇ ಪ್ರವಾದನೆಗಳನ್ನು ಈ ಬ್ರದರು ನನ್ನ ಮಾತಾಡುವಂಥ ಅನ್ಯ ಭಾಷೆಗೆ ವ್ಯಾಖ್ಯಾನ ಕೊಟ್ಟರು. ಅದೇ ಸಾಕ್ಷಿ. ಇದಕ್ಕೇನು ಬೇಕು? ನಂಬಿಕೆ ಬಹಳ ಪ್ರಾಮುಖ್ಯ. ಹಲ್ಲೆಲೂಯಾ. ಅನ್ಯ ಭಾಷೆ ಮಾತಾಡೋದಕ್ಕೆ ನಂಬಿಕೆ, ಅನ್ಯ ಭಾಷೆಗೆ ವ್ಯಾಖ್ಯಾನ ಮಾಡುವುದಕ್ಕೆ ನಂಬಿಕೆ. ನೋಡ್ರಿ, ಪ್ರವಾದನೆಯ ವರ. ಆಮೇಲೆ ಇವತ್ತು ಅನೇಕರಲ್ಲಿ ವರ ಇರುತ್ತೆ, ಆದರೆ ಅವರು ಉಪಯೋಗ ಮಾಡೋದಿಲ್ಲ, ಕಾರಣ ನಂಬಿಕೆ ಇಲ್ಲ. ಅಯ್ಯೋ ಇದು ಏನಾಗುತ್ತೋ, ಎಲ್ಲೋಗುತ್ತೋ, ಏನಾಗುತ್ತೋ. ಸಹೋದರ, ಧೈರ್ಯವಾಗಿ ಹೇಳು, ನಂಬಿಕೆಯಿಂದ ಹೇಳು. ಕರ್ತನು ನಿನ್ನ ಸಂಗಡ ಮಾತಾಡಿದ್ದು ನಿಜ ಅಂದರೆ ಧೈರ್ಯವಾಗಿ ಹೇಳು. ಕರ್ತನು ನಿಜವಾಗಲೂ ಆ ಕಾರ್ಯಗಳನ್ನು ಆತನು ಘನಪಡಿಸುವಂಥ ದೇವರಾಗಿದ್ದಾನೆ. ಆಮೇಲೆ ದೇವರ ಕೃಪೆಯಿಂದ ಅನೇಕ ಜನರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ಪೂರ್ಣಾವರ್ತಿ ಸೇವೆ ಮಾಡಬೇಕಂತ ದೇವರು ಹೇಳಿದ, ಅದನ್ನು ನಂಬಿಕೆಯಿಂದ ಹೇಳಿದಾಗ ಇವತ್ತು ಅನೇಕ ಜನರು ಪೂರ್ಣಾವರ್ತಿ ಸೇವೆಯಲ್ಲಿ ಕರ್ತನ ಸೇವೆಯನ್ನು ಮಾಡುವುದನ್ನು ನೋಡಬೇಕಾದ್ರೆ ಬಹಳ ಸಂತೋಷವಾಗಿರ್ತದೆ. ಒಬ್ಬರಿಗೆ ಪ್ರವಾದನೆ ಹೇಳಬೇಕಾದ್ರೆ ಕರ್ತನು ದರ್ಶನವಾಗಿ ತೋರಿಸ್ತಾನ, ಕಿವಿಗಳಲ್ಲಿ ಮಾತಾಡ್ತಾನ, ಆತ್ಮದಲ್ಲಿ ಮಾತಾಡ್ತಾನ, ಈ ಮಾತನ್ನು ಹೇಳಿ ಎಂಬುದಾಗಿ ಹೇಳ್ತಾನ. ನಂಬಿಕೆಯಿಂದ ನೀನು ಹೇಳಿದರೆ ಮಾತ್ರ ಪ್ರವಾದನೆ ನುಡಿ ಅವರಿಗೆ ಹೋಗಿ ತಲುಪ್ತದೆ. ಅಲ್ಲಿ ಕರ್ತನು ಕ್ರಿಯೆ ಮಾಡುವಂಥ ದೇವರಾಗಿದ್ದಾನೆ. ಇವತ್ತು ನಾವು ನಂಬುವುದೇ ಇಲ್ಲ ಅಲ್ವಾ? ಆದ್ದರಿಂದ ಏನಾಗತ್ತೆ, ನಮಗೆ ತುಂಬ ಸಂಕೋಚ. ಅಯ್ಯೋ ಇದೇನಪ್ಪ, ನಾನು ಹೇಗೆ ಪ್ರವಾದಿಸೋದು? ನನಗೂ ಆರಂಭ ಕಾಲದಲ್ಲಿ ಹಾಗೆ ಇತ್ತು. ಆದರೆ ಈಗ ಒಂದು ಅನುಭವ, ದೇವರ ಕೃಪೆ. ಕಣ್ಣನ್ನು ಮುಚ್ಚಿ ಒಬ್ಬರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ದೇವರು ಹೇಳುವಂಥ ಕಾರ್ಯಗಳನ್ನು ಹಾಗೇ ಹೇಳುವಾಗ ಅದು ಅದ್ಭುತವಾಗಿರ್ತದೆ ಸಹೋದರ. ಆ ವೇಳೆಯಲ್ಲಿ ಅದು ನಂಬಕ್ಕಾಗದೇ ಇರಬಹುದು, ಆದರೆ ಕರ್ತನು ಅದನ್ನು ನಿಶ್ಚಯವಾಗಿ ನೆರವೇರಿಸುವಂಥ ದೇವರಾಗಿದ್ದಾನೆ. ಪ್ರವಾದನೆ ಹೇಗೆ ಹೇಳಬೇಕು? ನಂಬಿಕೆಯಿಂದಲೇ. ಹಲ್ಲೆಲೂಯಾ. ನಂಬಿಕೆಯಿಂದಲೇ ನೀನು ಹೇಳುವಾಗ ಕರ್ತನು ಆ ಕಾರ್ಯಗಳನ್ನು ಘನಪಡಿಸುವಂಥ ದೇವರಾಗಿದ್ದಾನೆ. ಎಷ್ಟೋ ಜನರಿಗೆ ಪ್ರವಾದನೆ ಹೇಳಿದ್ದು ನೆರವೇರುವಾಗ ಅವರು ಕರೆ ಮಾಡಿ, ಅಣ್ಣ ನೀವು ಅವತ್ತು ಈ ರೀತಿಯಾಗಿ ಪರಿಶುದ್ಧ ಆತ್ಮನು ಹೇಳ್ದ, ಅದು ಹಾಗೆ ನೆರವೇರುತ್ತೆ ಎಂಬುದಾಗಿ ಹೇಳುವಾಗ ದೇವರ ನಾಮಕ್ಕೆ ನಾನು ಮಹಿಮೆಯನ್ನು ಸಲ್ಲಿಸುತ್ತೇನೆ. ಪ್ರವಾದಿಸಬೇಕಾದ್ರೆ ನಂಬಿಕೆ. ಪ್ರವಾದನೆಯ ವರದ ಬಗ್ಗೆ ಅನೇಕ ಉದಾಹರಣೆ ಕೊಟ್ಟಿದ್ದೇನೆ, ಅಲ್ಲಿ ಹೋಗಿ ಅದನ್ನು ಕೇಳಿಕೊಳ್ಳ್ರಿ ಸಾಕ್ಷಿಗಳನ್ನು. ಈಗ ರೋಗಗಳನ್ನು ಗುಣಪಡಿಸೋದು ನಂಬಿಕೆ. ನೀವು ನಂಬಿಕೆಯಿಂದಲೇ ಪ್ರಾರ್ಥನೆ ಮಾಡಬೇಕು. ಆಮೇಲೆ ಹಲ್ಲೆಲೂಯಾ. ಒಬ್ಬರಿಗೆ ಪ್ರಾರ್ಥನೆ ಮಾಡಬೇಕಾದ್ರೆ ನಂಬಿಕೆಯಿಂದ ನೀನು ಪ್ರಾರ್ಥಿಸು, ರೋಗಗಳು ಗುಣವಾಗ್ತದೆ. ಆ ನಂಬಿಕೆ ವರ ಬಹಳ ಪ್ರಾಮುಖ್ಯ. ಆಮೇಲೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ತೀರಾ? ಹಲ್ಲೆಲೂಯಾ. ಒಬ್ಬ ವ್ಯಾಧಿಸ್ಥನಿಗಾಗಿ ನೀವು ಪ್ರಾರ್ಥನೆ ಮಾಡಬೇಕಾದ್ರೆ, ಅದು ಚಿಕ್ಕ ಜ್ವರನೋ ದೊಡ್ಡ ವ್ಯಾಧಿನೋ ಕ್ಯಾನ್ಸರ್ ವ್ಯಾಧಿನೋ ಏನೇ ಆಗಿರಲಿ, ನೀ ನಂಬಿಕೆಯಿಂದ ರೋಗಿಗಳ ಮೇಲೆ ಕರಗಳಿಟ್ಟು ಪ್ರಾರ್ಥನೆ ಮಾಡುವಾಗ ಆ ನಂಬಿಕೆ ನಿಜವಾಗಲೂ ಆ ರೋಗಿಯನ್ನು ಎಬ್ಬಿಸುತ್ತದೆ. ಹಲ್ಲೆಲೂಯಾ. ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ತೀರಾ? ನೀನು ರೋಗಿಗಳಿಗಾಗಿ ಪ್ರಾರ್ಥನೆ ಮಾಡುವಾಗ ನಂಬಿಕೆಯಿಂದ ಪ್ರಾರ್ಥನೆ ಮಾಡು. ಮಹತ್ತುಗಳನ್ನು ಮಾಡುವಂಥ ವರ ಅಲ್ವಾ, ಅದಕ್ಕೂ ಬೇಕು ನಂಬಿಕೆ. ಯೇಸು ಸ್ವಾಮಿಯ ಕರದಲ್ಲಿ ನೋಡ್ರಿ,
5 ರೊಟ್ಟಿ 2 ಮೀನು ಮಾತ್ರ ಇತ್ತು. ಆದರೆ ಏನು ಮಾಡ್ದ? ಅದನ್ನು ನಂಬಿಕೆಯಿಂದ ತನ್ನ ಶಿಷ್ಯರ ಬಳಿಯಲ್ಲಿ ಕೊಟ್ಟ. ಶಿಷ್ಯರು ನಂಬಿಕೆಯಿಂದ ಹಂಚಿದ್ರು. 5,000 ಪುರುಷರು ತಿಂದರು. ಅದು ಮಾತ್ರವಲ್ಲ, 20-25 ಸಾವಿರ ಸ್ತ್ರೀಯರು, ಮಕ್ಕಳು ಎಲ್ಲರೂ ತಿಂದಿರಬಹುದು. ಮಾತುಗಳನ್ನು ಮಾಡಬೇಕಾ? ಅದಕ್ಕೆ ಬಹಳ ಪ್ರಾಮುಖ್ಯವಾದದ್ದು ನಂಬಿಕೆ. ಒಂದು ಅರಸುಗಳು 18ನೇ ಅಧ್ಯಾಯ ಓದಿ ನೋಡ್ರಿ. ಎಲಿಯನು ಕರ್ಮೇಲ್ ಬೆಟ್ಟದ ಮೇಲೆ ನಿಂತ್ಕೊಂಡು ಕರ್ತನು ಬೆಂಕಿಯಿಂದ ಉತ್ತರ ಕೊಡ್ತಾನೆ ಎಂಬುದಾಗಿ ಧೈರ್ಯವಾಗಿ ಸವಾಲು ಹಾಕಿದ. ಹೇಗೆ? ನಂಬಿಕೆ. ಕರ್ತನ ಮೇಲೆ ಇಟ್ಟಿರುವಂಥ ನಂಬಿಕೆ, ಕರ್ತನ ವಾಕ್ಯದ ಮೇಲೆ ಇಟ್ಟಿರುವಂಥ ನಂಬಿಕೆ, ಕರ್ತನ ವಾಗ್ದಾನದ ಮೇಲಿಟ್ಟಿರುವಂಥ ಒಂದು ನಂಬಿಕೆ. ನಂಬಿಕೆಯಿಂದ ನೀನು ಪ್ರಾರ್ಥಿಸುವಾಗ ದೇವರು ಮಹತ್ತುಗಳನ್ನು ಮಾಡುವಂಥ ದೇವರು ನಿನ್ನ ಮುಖಾಂತರವಾಗಿ. ಆಮೇನ್, ಹಲ್ಲೆಲೂಯಾ. ಅದು ಮಾತ್ರವಲ್ಲ ನೋಡ್ರಿ, ಜ್ಞಾನವಾಕ್ಯ ವಿದ್ಯಾವಾಕ್ಯ ಇದೆರಡು ಒಟ್ಟಾರೆ ಸೇರಿಕೊಳ್ಳುವಂಥ ವರಗಳು. ಜ್ಞಾನವಾಕ್ಯ ವಿದ್ಯಾವಾಕ್ಯ ಪ್ರವಾದನೆಯ ವರ. ಇದಕ್ಕೇನು ಬೇಕು? ಒಬ್ಬರ ಮನಸ್ಸಲ್ಲಿ ಏನಿದೆ ಅದನ್ನು ತಿಳ್ಕೋಬೇಕಾ? ಒಬ್ಬರ ಜೀವನದಲ್ಲಿ ಏನು ನಡೆದಿದೆ ಅದನ್ನು ತಿಳ್ಕೋಬೇಕಾ? ಅದನ್ನು ಪರಿಶುದ್ಧಾತ್ಮನ ಕೃಪೆಯನ್ನು ಅನುಗ್ರಹಿಸ್ತಾನೆ. ಅದನ್ನು ನಂಬಿಕೆಯಿಂದ ನೀನು ಹೇಳುವಾಗ ಕರ್ತನ ಜೀವಿತವನ್ನು ಆತನು ಬದಲಾಯಿಸುವಂಥ ದೇವರಾಗಿದ್ದಾನೆ. ಜ್ಞಾನವಾಕ್ಯ ವಿದ್ಯಾವಾಕ್ಯ. ನೋಡ್ರಿ, ಒಂದು ಕೂಟದಲ್ಲಿ ನಾನು ಭಾಳ ಆಸೆಪಟ್ಟು ಪ್ರಾರ್ಥನೆಯಿಂದ ಕೂಟಕ್ಕೆ ಹೋದೆ. ಆ ಕೂಟಕ್ಕೆ ಹೋಗಿದಾಗ ಪರಿಶುದ್ಧಾತ್ಮನ ಬಳಿಯಲ್ಲಿ ನನ್ನ ಪ್ರಾರ್ಥನೆ ಏನು ಗೊತ್ತಾ? ಇವತ್ತು ಈ ಕೂಟದ ನನ್ನ ಹೆಸರಿಟ್ಟು ಕರಿಬೇಕು ಸ್ವಾಮಿ. ಆಗ ಕಡೆಯ ಪ್ರಾರ್ಥನೆ ಬಂದಾಗ ನನ್ನ ಕಣ್ಗಳನ್ನು ಮುಚ್ಚಿ, ಯೇಸುವೇ ನನಗೆ ಹೆಸರುಗಳನ್ನು ತೋರಿಸು ಎಂಬುದಾಗಿ ಹೇಳಿದಾಗ ದೇವರು 2 ಹೆಸರುಗಳನ್ನು ತೋರಿಸಿದ್ರು. ಆ 2 ಹೆಸರುಗಳನ್ನು ಹೇಳಿದೆ. ಏನು ಸ್ವಾಮಿ ಇವರಿಗಿರುವಂಥ ಹೋರಾಟ? ಇವರು ಮಾಟಮಂತ್ರ ಕಟ್ಟುಗಳಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಈ 2 ಹೆಸರುಗಳನ್ನು ಹೇಳಿ ನೀನು ಪ್ರಾರ್ಥನೆ ಮಾಡೋ ಕಟ್ಟುಗಳು ಬಿಚ್ಚಲ್ಪಡುತ್ತದೆ. ಈಗ ಹೆಸರು ಹೇಳಬೇಕಾ ಹೇಳಬಾರ್ದ? ನಂಬಿಕೆ ನಾನು ಹೇಳಿದೆ ಸಹೋದರ. ನಾನು ಹೇಳೋದಕ್ಕೆ ಕರ್ತನೇ ಸಾಕ್ಷಿ. ಇಬ್ಬರ ಹೆಸರು ಯಾರು ಗೊತ್ತಾ? ಅಕ್ಕ ತಂಗಿಯರ ಹೆಸರು. ಮಾಟ ಮಂತ್ರದಲ್ಲಿ ಕಟ್ಟಲ್ಪಟ್ಟಿದ್ದರು. ಹೆಸರು ಬಂದು ಈ ಮಾಟ ಮಂತ್ರದ ಕಟ್ಟುಗಳು ಬಿಚ್ಚಲ್ಪಡುತ್ತದೆ ಎಂಬುದಾಗಿ ಹೇಳಿದ ತಕ್ಷಣ ಅವರ ಮೇಲಿದ್ದಂಥ ಎಲ್ಲ ಮಂತ್ರದ ಕ್ರಿಯೆಗಳು ಲಯವಾಯಿತು. ನಂಬಿಕೆ. ಹಲ್ಲೆಲೂಯಾ. ನಾನು ಕೆಲಸ ಮಾಡುವಂಥ ಜಾಗದಲ್ಲಿ ಸುಮಾರು 15 ವರ್ಷಗಳ ಹಿಂದಿರ್ಬೋದು, ಒಬ್ಬ ಸಹೋದರನು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಸಿದ್ಧನಾಗಿದ್ದಾನೆ. ಅವ್ರು ಯಾರಂತ ಗೊತ್ತಿಲ್ಲ. ಪ್ರಥಮ ಬಾರಿಗೆ ಅವ್ರು ನೋಡ್ತಿದ್ದಾನೆ. ಪರಿಶುದ್ಧಾತ್ಮನ ಹೇಳ್ತಿದ್ದಾನೆ, ಇವತ್ತು ರಾತ್ರಿ ಇವರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಾರೆ. ಅಯ್ಯೋ ದೇವರೇ, ನೋಡೋಕ್ಕೆ ಚೆನ್ನಾಗಿ ಡ್ರೆಸ್ ಮಾಡಿದ್ದಾರೆ, ಶೂಸು ಶಾಂಟು, IT ಕಂಪನಿಲಿ ಕೆಲಸ ಮಾಡೋರು ಹೇಗಿರ್ತಾರೆ? ನೀನು ಹೇಳು, ನನ್ನ ಸ್ವಾರ್ಥೆಯನ್ನು ಹೇಳು, ನಂಬಿಕೆ ಮಾತುಗಳನ್ನು ಹೇಳು. ನಂಬಿಕೆಯಿಂದ ನಾನು ಹೇಳಿದೆ, ಬ್ರದರ್, tonight you are planning to commit suicide. But the Lord says, don't commit suicide. God has a greater plan for you. ನಾನು ಅವ್ರ ಫೋನ್ ತೋರಿಸಿದ್ರು. 15 ದಿನಗಳಿಂದ ಹೇಗೆ ಆತ್ಮಹತ್ಯೆ ಮಾಡ್ಕೋಬೇಕಂತ ಗೂಗಲಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಇವತ್ತು ಸಾಯ್ಬೇಕಂತ ಇದ್ದೆ. ಕರ್ತನನ್ನು ಮುಟ್ಟಿದ. ಇವತ್ತು ಅವರು ಜೀವಂತವಾಗಿದ್ದಾರೆ. ಕರ್ತನ ಪ್ರಕಟಿಸುವುದು, ಜ್ಞಾನವಾಕ್ಯ ವಿದ್ಯಾವಾಕ್ಯ ಈ ಕಾರ್ಯಗಳಿರಬೇಕಾದ್ರೆ ನಂಬಿಕೆಯಿಂದ ನೀವು ಅದನ್ನು ಕ್ರಿಯೆ ಮಾಡಬೇಕು. ನಂಬಿಕೆಯಿಂದ ಅದನ್ನು ನೀವು ಉಪಯೋಗ ಮಾಡಬೇಕು. ನಂಬಿಕೆ ಇಲ್ಲದೆ ಏನು ಮಾಡಲು ಸಾಧ್ಯನೇ ಇಲ್ಲ ಸಹೋದರ, ಏನು ಮಾಡಲು ಸಾಧ್ಯನೇ ಇಲ್ಲ ಸಹೋದರಿ. ಈ ಜ್ಞಾನವಾಕ್ಯ ವಿದ್ಯಾವಾಕ್ಯ ನಮ್ಮಲ್ಲಿ ಉಪಯೋಗವಾಗಬೇಕಾದ್ರೆ ಒಬ್ಬ ಮನುಷ್ಯನ ಏನು ಯೋಚಿಸ್ತಾನೆ ಅದನ್ನು ಕಂಡುಹಿಡಿಬೋದು. ಆ ಮನಸ್ಸಲ್ಲಿ ಏನು ಓಡ್ತಿದೆ ಅದನ್ನು ಕಂಡುಹಿಡಿಬೋದು. ಅವನ ಜೀವನದಲ್ಲಿ ಏನು ನಡೆದಿದೆ ಎಂಬುದನ್ನು ನಾವು ತಿಳ್ಕೊಬೋದು. ಅದನ್ನು ಹಾಗೆ ಹೇಳುವಾಗ, ನಂಬಿಕೆಯಿಂದ ನಾವು ಹೇಳುವಾಗ ಕರ್ತನು ಮಹಿಮೆಯಾದಂಥ ಕಾರ್ಯಗಳನ್ನು ನಡೆಸುವಂಥ ದೇವರಾಗಿದ್ದಾನೆ. ಸತ್ಯಾತ್ಮಗಳನ್ನು ವಿವೇಚಿಸುವಂಥ ವರ. ಆಮೇಲೆ ಡಿಸರ್ನಿಂಗ್ ಆಫ್ ದ ಸ್ಪಿರಿಟ್ಸ್. ಈ ಆತ್ಮ ಇದರಿಂದ ಇದೆ, ಈ ಆತ್ಮ ಈ ದುರಾತ್ಮದ ಕಾರ್ಯ ಇದು ಮಾಟಮಂತ್ರದ ಕಾರ್ಯ ಇದು. ಇದನ್ನು ನಂಬಿಕೆಯಿಂದ ನೀನು ತಿಳಿಯಪಡಿಸಬೇಕು. ಹಲ್ಲೆಲೂಯ. ಕರ್ತನು ನಿನಗೆ ತಿಳಿಯಪಡಿಸುವಂಥ ಕಾರ್ಯಗಳನ್ನು ನೀನು ನಂಬಿಕೆಯಿಂದ ನೀನು ಕ್ರಿಯೆ ಮಾಡುವಾಗ ಕರ್ತನ ತನ್ನ ಮಹಿಮೆಯನ್ನು ತೋರಿಸುವಂಥ ದೇವರಾಗಿದ್ದಾನೆ. 9 ವರಗಳಲ್ಲಿ ಒಂದು ವರ ನಂಬಿಕೆಯ ವರ. ಉಳಿದ 8 ವರಗಳನ್ನು ಉಪಯೋಗ ಮಾಡಬೇಕಾದ್ರೆ ನಂಬಿಕೆ ವರ ಬಹಳ 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 ಪ್ರಾಮುಖ್ಯ. ಆಮೇನ್. ಅದಕ್ಕೆ 9 ವರಗಳಲ್ಲಿ ಒಂದು ವರನ ಪರಿಶುದ್ಧಾತ್ಮನು ವರವಾಗಿಯೇ ಇಟ್ಬಿಟ್ಟಿದ್ದಾನೆ, ನಂಬಿಕೆಯನ್ನು. ಹಲ್ಲೆಲೂಯ. ನೋಡ್ರಿ, ಕೆಲವರು ಪ್ರಾರ್ಥನೆಗೆ ಆಗಿ ಬರಬೇಕಾದ್ರೆ ಈ ಸತ್ಯಾತ್ಮನ ವೇಚಿಸುವಂಥವರ ನೋಡೋಕ್ಕೆ ಚೆನ್ನಾಗಿರ್ತಾರೆ. ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ ಗೊತ್ತಾಗತ್ತೆ ಇವರಲ್ಲಿ ಒಂದು ದೊಡ್ಡ ದುರಾತ್ಮದ ಶಕ್ತಿ ಇದೆ. ಯೇಸುವಿನ ನಾಮದಲ್ಲಿ ಹೊರಗೆ ಬಾ. ಜೊತೆಲಿರೋರೆಲ್ಲ ಏನು ಚೆನ್ನಾಗಿರೋ ವ್ಯಕ್ತಿಯಾಗಿ ಇವನು ಈ ಥರ ಪ್ರೇಯರ್ ಮಾಡ್ತಾನಲ್ಲ, 1 ನಿಮಿಷ ಆದಮೇಲೆ ಅಬ್ಬರಿಸ್ತದೆ, ಅಲ್ಲಾಡ್ತದೆ, ಕುಣಿದಾಡ್ತದೆ. ನಂಬಿಕೆಯಿಂದ ನೀನು ಹೇಳುವಾಗ, ಕರ್ತನು ಆ ಕಾರ್ಯಗಳನ್ನು ತಿಳಿಪಡಿಸಿ ನಂಬಿಕೆಯಿಂದ ನೀನು ಹೇಳುವಾಗ ಅದು ಅವರ ಜೀವಿತದಲ್ಲಿ ಬಿಡುಗಡೆಯನ್ನು, ಆಶೀರ್ವಾದವನ್ನು ಕೊಂಡು ಬರುತ್ತದೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲ ಸಹೋದರ.
ಇಲ್ಲ ಸಹೋದರಿ, ಆಮೇನ್. ವರಗಳಲ್ಲಿ ಒಂದು ವರ ನಂಬಿಕೆ. ಎಲ್ಲ ವರಗಳನ್ನು ಉಪಯೋಗ ಮಾಡಬೇಕಾದ್ರೆ ಈ ನಂಬಿಕೆಯ ವರ ಬಹಳ ಮುಖ್ಯ. ಈ ನಂಬಿಕೆಯ ವರ ಎಲ್ಲ ವರಗಳೊಟ್ಟಿಗೆ ಸೇರಿಕೊಳ್ತದೆ. ಅದು ಯಾವ ವರವಾಗಿರಲಿ, ನಮ್ಮ ಸೇವೆಯಲ್ಲಿ ನಂಬಿಕೆ, ನಮ್ಮ ದೈನಿಕ ಜೀವಿತದಲ್ಲಿ ನಂಬಿಕೆ, ಯೇಸುನೊಟ್ಟಿಗೆ ನಡೆಯುವಂಥ ನಡೆಯಲ್ಲಿ ನಂಬಿಕೆ, ನಮ್ಮ ಪ್ರಾರ್ಥನೆಯಲ್ಲಿ ನಂಬಿಕೆ, ಆರಾಧನೆಯಲ್ಲಿ ನಂಬಿಕೆ, ಒಂದೊಂದು ಕಾರ್ಯದಲ್ಲೂ ನಮ್ಮ ನಂಬಿಕೆ ನಾವು ತಿಳಿಯಪಡಿಸುವಾಗ ಕರ್ತನು ನಿಶ್ಚಯವಾಗಿ ನಮ್ಮ ನಂಬಿಕೆಗೆ ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ ಎಂಬುದರಲ್ಲಿ ಯಾವ ಸಂಶಯವೂ ಇಲ್ಲವೇ ಇಲ್ಲ. ಪ್ರಿಯರಾದವರೇ, ಹಲ್ಲೆಲೂಯ, ಹಲ್ಲೆಲೂಯ. ಈ ನಂಬಿಕೆಯಲ್ಲಿ ನಾವು ವರಗಳನ್ನು ಉಪಯೋಗ ಮಾಡಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ, ತುಂಬ ತುಂಬ ಚಾಲೆಂಜಿಂಗ್ ಆಗಿರ್ತದೆ, ತುಂಬ ಅದು ವಿವರಿಸೋಕ್ಕೆ ಆಗದೇ ಇಲ್ಲ. ಹಲ್ಲೆಲೂಯ. ತುಂಬ ಮಹಿಮೆಯಾಗಿರ್ತದೆ, ತುಂಬ ಖುಷಿಯಾಗಿರ್ತದೆ, ತುಂಬ ಸಂತೋಷವಾಗಿರ್ತದೆ. ಹಲ್ಲೆಲೂಯ. ಅದಕ್ಕೆ ಭಾಳ ಪ್ರಾಮುಖ್ಯ ನಂಬಿಕೆ. ಆಮೇನ್. ನಂಬಿಕೆ, ನಂಬಿಕೆ. ಹಲ್ಲೆಲೂಯ. ಒಮ್ಮೆ ಒಂದು ಕೂಟಕ್ಕಾಗಿ ಕರೆದಿದ್ದರು. ಮನೇಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ದೇವರಂದ, ನೀನು ಈ ಕೂಟಕ್ಕೆ ಹೋಗ್ತೀಯಲ್ಲ, ಒಬ್ಬ ಯುವಕನು ಬರ್ತಾನೆ, ಆ ಯುವಕನನ್ನು ಮುಂದೆ ಕರೆದು ನೀನು ಪ್ರಾರ್ಥನೆ ಮಾಡು, ನಾನು ಅವನ ಪಾಪಗಳನ್ನ ಕ್ಷಮಿಸಿ ಅವನಿಗೆ ಬಿಡುಗಡೆಯನ್ನು ಕೊಡ್ತೇನೆ. ಆ ಕೂಟಕ್ಕೆ ಹೋದೆ, ಒಬ್ಬ ಯುವಕ ಕೂಡ ಬರಲಿಲ್ಲ. ಸರಿ, ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡಿ ಒಂದು ಹಾಡನ್ನು ಹಾಡ್ತಾ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ಒಬ್ಬ ಯುವಕ ಬಂದ. ಕರ್ತನು ಹೇಳಿದ ಹಾಗೆ ಬಂದ. ನಾನು ನಂಬಿಕೆಯಿಂದ ಹೇಳಿದೆ, ನಾನು ಮನೇಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದ್ರೆ ನೀನು ಬರ್ತೀಯಂತ ಪರಿಶುದ್ಧಾತ್ಮನ ಹೇಳ್ದ, ನಿನಗಾಗಿ ಪ್ರಾರ್ಥನೆ ಮಾಡಬೇಕಂತ ಹೇಳ್ದ. ತಲೆ ಮೇಲೆ ಕೈ ಇಟ್ಟಿದ ತಕ್ಷಣ ಒಂದು ಅಶುದ್ಧ ಆತ್ಮ ಅವನನ್ನು ಬಿಟ್ಟು ಹೊರಟೋಯ್ತು. ನಿಜವಾಗ್ಲೂ ಅವನ ಮುಖ ಕಾರ್ಗತ್ತಲೆ ಆಗಿತ್ತು, ಕಪ್ಪಗಿತ್ತು. ನೋಡ್ರಿ, ನಾನು ಕಪ್ಪಗೆ ಇದ್ದೀನಿ, ಆದರೆ ಆ ಬಣ್ಣ ಅಲ್ಲ, ಕಾರ್ಗತ್ತಲೆ. ಸೈತಾನನ ಒಂದು ಕತ್ತಲೆ ಅವನ ಮುಖವನ್ನು ಆವರಿಸಿಕೊಂಡಿತ್ತು. ಇದೇ ಸಹೋದರ ಅವತ್ತು ಸಂಜೆ ಬಂದ, ಅವನ ಮುಖವು ಪ್ರಕಾಶವಾಗಿತ್ತು. ನಾನು ಹೇಗೆ ಅವನ ಮುಂದೆ ಕರೆದೆ, ಹೇಗೆ ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದೆ? ನಂಬಿಕೆ. ಹಲ್ಲೆಲೂಯ. ನಂಬಿಕೆ ಎಂಬುದು ಬಹಳ 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 ಪ್ರಾಮುಖ್ಯವಾದದ್ದು. ಕರ್ತನು ನಾವು ಪ್ರಾರ್ಥನೆ ಮಾಡುವಾಗ ಕೊಡುವಂಥ ಸಂದೇಶ, ಅದನ್ನು ನಾವು ನಂಬಿಕೆಯಿಂದ ಪ್ರಸಂಗ ಮಾಡಬೇಕು. ಕರ್ತನು ನಮಗೆ ಕೊಡುವಂಥ ಪ್ರಕಟಣೆಗಳು ನಂಬಿಕೆಯಿಂದ ನಾವು ಹೇಳಬೇಕು. ಕರ್ತನು ನಮಗೆ ಕೊಡುವಂಥ ಒಂದೊಂದು ಕೃಪಾ ವರಗಳು ನಂಬಿಕೆಯಿಂದ ನಾವು ಉಪಯೋಗ ಮಾಡಬೇಕು. ಆಗ ದೇವರ ನಾಮ ಮಹಿಮೆ ಹೋಗ್ತದೆ. ಇದಾಗತ್ತಾ, ಇದಾಗಲ್ವಾ ಯೋಚನೆನೇ ಬರಬಾರ್ದು. ಆಮೇನ್. ಇದು ಕರ್ತನೇ ಹೇಳ್ತಿದ್ದಾನ ಅಥವಾ ಇಲ್ವಾ ಸಂಶಯನೇ ಬರಬಾರ್ದು. ನಂಬಿಕೆಗೆ ಆಪೋಸಿಟ್ ಸಂಶಯ, ನಂಬಿಕೆಗೆ ಇನ್ನೊಂದು ಆಪೋಸಿಟ್ ಭಯ ಅಲ್ವಾ? ಸಂಶಯ ಬೇಡ, ಭಯ ಬೇಡ, ನಂಬಿಕೆಯಿಂದ ಮುಂದೆ ಸಾಗು. ಒಂದೇ ಒಂದು ಕಾರ್ಯವನ್ನು ಹೇಳಿ ನಾನು ಈ ಸಂದೇಶವನ್ನು ನಾನು ಮುಗಿಸಲು ನಾನು ಬಯಸ್ತೇನೆ. ಈ ನಂಬಿಕೆ ಹೇಗೆ ಬರ್ತದೆ? ಪರಿಶುದ್ಧಾತ್ಮನ ಅಭಿಷೇಕದಿಂದ. ಎರಡನೇದಾಗಿ ನಂಬಿಕೆ ಹೇಗೆ ಬರ್ತದೆ? ಈ ವಾಕ್ಯದಿಂದ. ರೋಮಾಪುರದವರಿಗೆ 10:17 ಓದಬೇಕಾದ್ರೆ, ಕೇಳುವುದರಿಂದ ನಂಬಿಕೆ ಬರ್ತದೆ. ಹೆಚ್ಚು ನಂಬಿಕೆ ಬೇಕಾ? ಅಬ್ರಹಾಮನ ಹಾಗೆ ನಂಬಿಕೆ ಬೇಕಾ? ವಾಕ್ಯ ಒಳಗಿರಲಿ. ಹಲ್ಲೆಲೂಯ. ನಂಬಿಕೆಯಿಂದ ಎಲ್ಲ ವರಗಳನ್ನು ಉಪಯೋಗ ಮಾಡಬೇಕಾ? ವಾಕ್ಯ ಒಳಗಿರಲಿ. ವಾಕ್ಯ ಒಳಗಿದ್ರೆ ನಂಬಿಕೆ, ನಂಬಿಕೆ ಒಳಗಿದ್ರೆ ವರಗಳು, ವರಗಳು ಉಪಯೋಗ ಮಾಡುವಾಗ ನಂಬಿಕೆ ಹೊರಡುತ್ತದೆ. ಅದ್ಭುತಗಳು, ಸೂಚಕ ಕಾರ್ಯಗಳು ನಡೆಯುವಂಥದ್ದಾಗಿ ಕಾಣಲ್ಪಡುತ್ತದೆ. ವಾಕ್ಯ ಒಳಗಿರಬೇಕು. ಈ ವಾಕ್ಯ ಎಷ್ಟು ಒಳಗಿದೆಯೋ ಅಷ್ಟು ನಂಬಿಕೆ, ಪರಿಶುದ್ಧಾತ್ಮನ ಅಭಿಷೇಕ. ಅದು ಮಾತ್ರವಲ್ಲ, ದೇವರೊಟ್ಟಿಗೆ ನಡೆಯುವಂಥ ನಡೆ, ಆ ಬಾಂಧವ್ಯ ಬಹಳ ಮುಖ್ಯ. ಆಮೇನ್. ಒಂದು ನಂಬಿಕೆ ಹೇಗೆ ಬರ್ತದೆ? ಪರಿಶುದ್ಧಾತ್ಮನ ಅಭಿಷೇಕದಿಂದ, ವಾಕ್ಯದಿಂದ. ವಾಕ್ಯ ಒಳಗೆ ಹೋಗ್ತಾ 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 ನಂಬಿಕೆ ಹೆಚ್ಚಾಗ್ತದೆ. ಮೂರನೇದು ದೇವರೊಟ್ಟಿಗೆ ಬಾಂಧವ್ಯ. ಹೇಗೆ? ಪ್ರಾರ್ಥನೆ, ಬಾಂಧವ್ಯ. ಕಣ್ಣು ಮುಚ್ಚಿದರೆ ಯೇಸು ಸ್ವಾಮಿ ಅಲ್ಲಿ ನಿಂತಿದ್ದಾನೆ ಎಂಬುದಾಗಿ ನಿನಗೆ ಗೊತ್ತಾಗಬೇಕು. ಆಮೇನ್. ಹಲ್ಲೆಲೂಯ. ಯಾರೋ ಒಬ್ರಿಗಾಗಿ ಪ್ರಾರ್ಥನೆ ಮಾಡ್ತೀರಾ, ಎಲ್ಲೋ ಒಂದು ಪ್ರಸಂಗ ಮಾಡ್ತೀರಾ, ಎಲ್ಲೋ ಒಂದು ಆರಾಧನೆ ನಡೆಸ್ತೀರಾ, ಕಣ್ಣು ಮುಚ್ಚಿದ್ರೆ ಯೇಸು ಅಲ್ಲಿ ನಿಂತಿದ್ದಾನೆ ಎಂಬುದಾಗಿ ಆ ಒಂದು ಸ್ಪರ್ಶನೆ ನಿನಗೆ ಬರಬೇಕು. ನಂಬಿಕೆ ನಿನ್ನಲ್ಲಿರಬೇಕು. ಯೇಸು ಇಲ್ಲೇ ಇದ್ದಾನೆ, ಯೇಸು ನಮ್ಮ ಮಧ್ಯದಲ್ಲೇ ಇದ್ದಾನೆ. ನಂಬಿಕೆಯಿಂದ ನೀನು ಚಲಿಸಿ ನೋಡು. ಕರ್ತನ ತನ್ನ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ತೋರಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಆದ್ದರಿಂದ ದ ಗಿಫ್ಟ್ ಆಫ್ ಫೇತ್, ನಂಬಿಕೆಯ ವರ ಬಹಳ 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 ಪ್ರಾಮುಖ್ಯವಾದದ್ದು. ಎಲ್ಲ ವರಗಳನ್ನು ಉಪಯೋಗ ಮಾಡಬೇಕಾದ್ರೆ
ನಂಬಿಕೆ ವರ ಭಾಳ ಮುಖ್ಯ. ಈ ನಂಬಿಕೆ ಹೇಗೆ ಬರ್ತದೆ? ಅಭಿಷೇಕದಿಂದ ಬರ್ತದೆ, ವಾಕ್ಯದಿಂದ ಬರ್ತದೆ, ಪ್ರಾರ್ಥನೆಯಿಂದ ಬರ್ತದೆ. ಹಲ್ಲೆಲೂಯಾ. ಅಬ್ರಹಾಮನ ಹಾಗೆ ನಂಬಿಕೆ ನಮ್ಮಲ್ಲಿ ಕಾಣಲ್ಪಡಲಿ. ದೇವರ ನಂಬಿಕೆಯಿಂದ ನಾನು ಕ್ರಿಯೆ ಮಾಡುವಾಗ, ಸೇವೆ ಮಾಡುವಾಗ ನಿನ್ನ ನಾಮ ಮಹಿಮೆ ಹೊಂದುತ್ತದೆ ಸ್ವಾಮಿ. ಆಮೀನ್. ಸೊ ಇವಾಗ 6 ವರಗಳನ್ನು ನಾವು ಧ್ಯಾನ ಮಾಡಿ ಮುಗಿಸಿದ್ದೇವೆ. ಈಗ ಇವತ್ತು ನಾವು ಏನದು ಶಕ್ತಿಯ ವರಗಳು ನಾವು ಅಂತ್ಯಗೊಳಿಸ್ತಾ ಇದ್ದೇವೆ. ಶಕ್ತಿಯ ವರಗಳಲ್ಲಿ ರೋಗಗಳನ್ನು ಗುಣಪಡಿಸುವುದು, ಅದು ಮಾತ್ರವಲ್ಲ ಮಹತ್ತುಗಳನ್ನು ಮಾಡುವುದು, ನಂಬಿಕೆಯ ವರ. ಈ 3 ವರಗಳನ್ನು ನಾವು ಧ್ಯಾನ ಮಾಡಿ ಮುಗಿಸಿದ್ದೇವೆ. ದಯವಿಟ್ಟು ಈ 21 ಭಾಗಗಳನ್ನು ಯೂಟ್ಯೂಬಲ್ಲಿ ಹೋಗಿ ನೀವು 1ನೇ ಭಾಗದಿಂದ ಕೇಳ್ರಿ. ನಿಜವಾಗಲೂ ನಿಮ್ಮ ಸೇವೆಗೆ ಆತ್ಮಿಕ ವರಗಳ ಬಗ್ಗೆ ಇದೊಂದು ಬೇಸಿಕ್ ಟೀಚಿಂಗ್ ಅಲ್ವಾ? ಒಂದು ಮೂಲಭೂತವಾಗಿ ನಾವು ತಿಳಿದುಕೊಳ್ಳಬೇಕಾದಂಥ ಕಾರ್ಯಗಳು ಬಹಳ ಸರಳವಾಗಿ ನಾನು ಕಲಿತುಕೊಂಡಿದ್ದನ್ನು ನಿಮಗೆ ಸಾಕ್ಷಿಗಳೊಟ್ಟಿಗೆ ನನ್ನ ಅನುಭವದೊಟ್ಟಿಗೆ ನಾನು ಹಂಚಿಕೊಂಡಿದ್ದೇನೆ. 21 ಭಾಗಗಳನ್ನು ನೋಡಿರಿ. ಮುಂದಿನ ವಾರದಿಂದ ಇನ್ನೂ 3 ವಾರಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಅದು ಪ್ರಕಟಣೆಯ ವರ, ಜ್ಞಾನವಾಕ್ಯದ ವರ, ದ ವರ್ಡ್ ಆಫ್ ವಿಸ್ಡಮ್, ವಿದ್ಯಾವಾಕ್ಯದ ವರ, ದ ವರ್ಡ್ ಆಫ್ ನಾಲೆಜ್, ಡಿಸರ್ನಿಂಗ್ ಆಫ್ ಸ್ಪಿರಿಟ್ಸ್, ಸತ್ಯಾತ್ಮಗಳನ್ನು ವಿವೇಚಿಸುವುದು. ಇದು ಯಾವ ಆತ್ಮ? ಪರಿಶುದ್ಧ ಆತ್ಮನ, ದುರಾತ್ಮನ, ಮನುಷ್ಯಿಕ ಆತ್ಮನ, ಮಾಟತಂತ್ರದ ಆತ್ಮನ? ಅದನ್ನೆಲ್ಲ ನಾವು ಮುಂದಿನ ವಾರಗಳಲ್ಲಿ ನಾವು ನೋಡೋಣ. ಕರ್ತನು ನಿಶ್ಚಯವಾಗಿ ಸಂದೇಶಗಳನ್ನು ಆಶೀರ್ವದಿಸಿ ಕೊಡುತ್ತಿದ್ದಾನೆ. ಅನೇಕರಿಗೆ ಪ್ರಯೋಜನವಾಗಿದೆ. ದಯವಿಟ್ಟು ಇದನ್ನು ವೀಕ್ಷಿಸಿರಿ, ಅನೇಕರಿಗೆ ಹಂಚಿರಿ. ಅದು ಮಾತ್ರವಲ್ಲ, ನಾನು ಬರೆದಂಥ ಒಂದು ಹಾಡು, ಎಲಿಯನಂತೆ ಪೌಲನಂತೆ ಒಂದು ಹಾಡು ಯೂಟ್ಯೂಬ್ನಲ್ಲಿದೆ. ಎಂ ಲೆನಿನ್ ಅನ್ಬು ಅಂತ ನೀವು ಹುಡುಕುವುದಾದರೆ, ಎಲಿಯನಂತೆ ಪೌಲನಂತೆ, ಇದು ಪರಿಶುದ್ಧಾತ್ಮನ ಅಭಿಷೇಕದ ಬಗ್ಗೆ ಒಂದು ಹಾಡು. ದಯವಿಟ್ಟು ಆ ಹಾಡನ್ನು ಕೇಳ್ರಿ, ಯೂಟ್ಯೂಬಲ್ಲಿದೆ. ಅದನ್ನು ನೋಡ್ರಿ, ಕಲ್ತ್ಕೊಳ್ರಿ, ನಿಮ್ಮ ಸಭೆಗಳಲ್ಲಿ ಹಾಡ್ರಿ, ಕೂಟಗಳಲ್ಲಿ ಹಾಡ್ರಿ, ಮನೆ ಕೂಟದಲ್ಲಿ ಹಾಡ್ರಿ. ನಿಜವಾಗಲೂ ಕರ್ತನ ಬೆಂಕಿಯು, ಅಭಿಷೇಕವು ನಿಮ್ಮ ಮೇಲೆ ಇಳಿದು ಬರುತ್ತದೆ. ಎಲಿಯನಂತೆ ಪೌಲನಂತೆ ಕರ್ತನು ನಿಮ್ಮನ್ನು ನಾನು ಉಪಯೋಗಿಸುವಂಥ ದೇವರಾಗಿದ್ದಾನೆ. ನಂಬಿಕೆ ಇರಲಿ, ನಂಬಿಕೆಯ ವರವನ್ನು ಉಪಯೋಗ ಮಾಡಿರಿ. ನಂಬಿಕೆಯಲ್ಲಿ ಅಭಿವೃದ್ಧಿಗೊಳ್ಳೋಣ. ಕರ್ತನ ರಾಜ್ಯವನ್ನು ಕರ್ನಾಟಕ ರಾಜ್ಯದಲ್ಲಿ ಕಟ್ಟೋಣ.